ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರೂ ನಮಸ್ಕಾರ. ಇದು ಪರೀಕ್ಷಾ ವಿಶೇಷ ಕೆಸೆಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷಾ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಳ್ಕಂತ ವಿಷಯ ಸಂಶೋಧನೆಯಲ್ಲಿ ಎಡಿಟಿಂಗ್ ಅಥವಾ ಪರಿಷ್ಕರಣೆ ಅಂತಕ್ಕಂತಹ ವಿಷಯ. ಇದು ಬಹಳ ಮುಖ್ಯ. ಯಾವುದೇ ಒಂದು ಸಂಶೋಧನೆಯನ್ನ ಮಾಡಬೇಕು ಅಂದ್ರೆ ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಕ್ಕಂಥದ್ದು, ಹಾಗೆ ಆ ಮಾಹಿತಿಯಲ್ಲಿ ಇರ್ತಕ್ಕಂತಹ ಅಂಶಗಳನ್ನ ಪರಿಷ್ಕರಿಸ್ತಕ್ಕಂಥದ್ದು ಎಲ್ಲವನ್ನೂ ಕೂಡ ನಾವು ತಮ್ಮ ಒಂದು ಬರಹ ಇರುತ್ತೆ, ಆ ಬರಹದಲ್ಲಿ ರಿಪೋರ್ಟ್ ರೈಟಿಂಗ್ ಅಂತ ಹೇಳ್ತಾರೆ, ವರದಿ ತಯಾರಿಕೆ ಅಂತ. ಅದನ್ನ ಕೊನೆಗೆ ನಾವು ಮಾಡೋಣ, ಕ್ಲಾಸ್ ಮಾಡ್ಕೊಡ್ತೀನಿ ನಿಮಗೆ ವರದಿ ತಯಾರಿಕೆ ಅಂದ್ರೆ ಏನು ಅಂತ. ಅದನ್ನ ಮುಂದೆ ನೋಡೋಣ. ಈಗ ನಾವು ನೋಡ್ತಕ್ಕಂಥದ್ದು ಎಡಿಟಿಂಗ್, ಪರಿಷ್ಕರಣೆ ಅಂತಕ್ಕಂಥದ್ದು. ಹಾಗಾದ್ರೆ ಏನು, ಹಂಗಂದ್ರೆ ಏನು, ಅದರ ವಿಶೇಷತೆ ಏನು, ಅದು ಯಾಕೆ ಅವಶ್ಯಕ ಅನ್ನುವಂತಹ ವಿಷಯವನ್ನ ನಿಮಗೆ ಇವತ್ತು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ನೀವು ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ಗ್ರೂಪ್ಗಳಿರುತ್ತೆ ಅಲ್ಲೆಲ್ಲ ಶೇರ್ ಮಾಡಿ ಮಾಹಿತಿ ಹಂಚುವಂತಹ ಕೆಲಸವನ್ನ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಬನ್ನಿ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಪ್ರಮುಖವಾಗಿ ಸಂಶೋಧನೆ ಎಂದರೆ ಕೇವಲ ಒಂದು ಹುಡುಕಾಟ ಅಲ್ಲ. ಜ್ಞಾನಕ್ಕಾಗಿ ಒಬ್ಬ ವ್ಯಕ್ತಿಯು ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು, ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಹುಡುಕಾಟ ನಡೆಸುವಂತಹ ವ್ಯವಸ್ಥೆ. ಯಾವುದೋ ಒಂದು ವಿಷಯ ತನಗೆ ಗೊತ್ತಿಲ್ಲ ಎಂದಾಗ ಕೇಳಿ ತಿಳಿತಕ್ಕಂಥದ್ದು ಹಾಗೂ ಓದಿ ತಿಳಿತಕ್ಕಂತಹ ವ್ಯವಸ್ಥೆಯನ್ನು ನಾವು ಸಂಶೋಧನೆ ಅಂತಕ್ಕಂತಹ ಪರಿಮಿತಿಯಲ್ಲಿ ಅಳವಡಿಸಿಕೊಳ್ತೇವೆ. ಅಲ್ಲಿ ನಾವು ಪ್ರಮುಖವಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಸಂಶೋಧನೆ ಮಾಡ್ತೀವಿ ಎಂದಾಗ ಅಲ್ಲಿ ನಾವು ಗಮನಿಸ್ತಕ್ಕಂತಹ ಅಂಶ ಏನಪ್ಪಾ ಅಂದ್ರೆ, ಸಂಶೋಧನೆ ಹೇಗಿರಬೇಕು, ಯಾವ ಮಟ್ಟದಲ್ಲಿ ಅದನ್ನ ನಾವು ನೋಡಬೇಕು, ಹೆಚ್ಚು ಮಾಹಿತಿ ಹೇಗೆ ಸಿಗುತ್ತೆ ಅಂತಕ್ಕಂತಹ ಪರಿಕಲ್ಪನೆಗಳನ್ನ ನಾವು ಅಳವಡಿಸ್ಕೊಂಡಿರ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಸಂಶೋಧನೆ ಮಾಡ್ತಾನೆ ಅಂದಾಗ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಯಾವುದೇ ಒಂದು ವ್ಯವಸ್ಥಿತ ಸ್ಥಿತಿಯಲ್ಲಿ ಮಾಹಿತಿಯನ್ನು ಎಲ್ಲರಿಗೂ ಕೂಡ ತಿಳಿಸ್ತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಸಂಶೋಧನೆಯನ್ನ ಗಮನಿಸ್ತೇವೆ. ಅಂದ್ರೆ ಯಾವುದೇ ಒಂದು ವಿಷಯ ಈಗ ಇದೆ ಅಂತ ಅಂದ್ರೆ ಅದರ ಬಗ್ಗೆ ನಮಗೆ ಮಾಹಿತಿ ಇದೆ, ಮಾಹಿತಿ ಲಭ್ಯವಾಗಿದೆ, ನಾನೀಗ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಲ್ವಾ. ಅದೇ ಪ್ರಕಾರವಾಗಿ ಅವರು ಲಿಖಿತವಾಗಿ ಬರಹದ ಮೂಲಕ ಇಡೀ ಜಗತ್ತಿಗೆ, ವಿಶ್ವಕ್ಕೆ ತಿಳಿಸ್ತಕ್ಕಂತಹ ಪ್ರಯತ್ನವೇ ಈ ಅಂತಿಮವಾಗಿ ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಎಷ್ಟು ಮಾಹಿತಿ ಬೇಕು, ಯಾವ ಯಾವ ಅಂಶಗಳು ಬರಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡ್ತಕ್ಕಂಥದ್ದು ಸಂಶೋಧಕನ ಪ್ರಮುಖ ಗುಣಲಕ್ಷಣವಾಗಿರುತ್ತೆ. ಇಲ್ಲಿ ಸಂಶೋಧನೆ ಮಾಡತಕ್ಕಂತಹ ವ್ಯಕ್ತಿ ಎಷ್ಟು ಮಾಹಿತಿಯನ್ನ ಕೊಡಬೇಕು, ಅದನ್ನ ಯಾವ ರೂಪದಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ಯಾವುದಾದ್ರೂ ಒಂದು ಕೃತಿಯನ್ನ ಅಥವಾ ಒಂದು ಪುಸ್ತಕವನ್ನ ಸಂಪಾದನೆ ಮಾಡಿದಾಗ ಅಲ್ಲಿ ಲೇಖಕರು, ಮೂಲ ಲೇಖಕರು ಏನು ಪದವನ್ನು ಬಳಸಿದ್ದಾರೆ, ಹಾಗೆ ಅದನ್ನೇನಾದರೂ ಪರಿಷ್ಕರಣೆ ಮಾಡಬಹುದಾ ಅಂತಕ್ಕಂತಹ ಆಲೋಚನೆಗಳು ಸಂಪಾದಕರಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತೆ. ನೀವು ಪತ್ರಿಕೆಗಳ ಸಂಪಾದಕರು, ಈ ವಿಷಯ ಎಲ್ಲ ನಿಮಗೆ ಗೊತ್ತಿರುತ್ತೆ. ಅಂದರೆ ಯಾವುದೇ ಒಂದು ವಿಷಯವನ್ನ ಸಂಪಾದಕರು ಅವರು ಅದೊಂದು ಸಭೆಯಲ್ಲಿ ಕೂತಿರ್ತಾರೆ, ಆ ಸಭೆಯಲ್ಲಿ ಹೇಳ್ತಕ್ಕಂತಹ ಮಾಹಿತಿ ಎಲ್ಲವನ್ನೂ ಕೂಡ ಅವ್ರು ಬರ್ಕೊಳ್ಳಲ್ಲ. ಬದಲಾಗಿ ಮುಖ್ಯಾಂಶಗಳು ಏನಿರುತ್ತೆ ಅದನ್ನು ಮಾತ್ರ ಬರ್ಕೊಳ್ತಾರೆ. ಇಲ್ಲೂ ಅಷ್ಟೇ ನಾವು ಗಮನಿಸಬೇಕಾದ್ದೇನಪ್ಪ ಅಂದ್ರೆ,
ಮುಖ್ಯಾಂಶಗಳು. ಯಾವುದೇ ಒಂದು ವಾರ್ತಾ ಪ್ರಸಾರ ಆಗ್ತಾ ಇದೆ ಅಂದಾಗ ಅಲ್ಲಿ ಮೊದಲಿಗೆ ಮುಖ್ಯಾಂಶಗಳನ್ನ ಹೇಳ್ತಾರೆ. ಮುಖ್ಯಾಂಶಗಳು ಏನೇನಿರ್ತವೆ ಅದರ ಮೇಲೆ ವಿಶ್ಲೇಷಣೆಯನ್ನ ಮಾಡ್ತಾರೆ. ಇದು ಅಷ್ಟೇನೆ, ಎಡಿಟಿಂಗ್ ಅಂದಾಗ ಅಲ್ಲಿ ಮುಖ್ಯಾಂಶಗಳು ಮಾತ್ರ ಬರಬೇಕು. ಆ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕು ಅಂದ್ರೆ, ಈ ಸಂಶೋಧನೆ ಗುಣಮಟ್ಟವಾಗಿರ್ಬೇಕು ಅಂದ್ರೆ ಅಲ್ಲಿ ಭಾಷಾ ಪ್ರಯೋಗ, ಹಾಗೆ ಪದಗಳ ಜೋಡಣೆ, ವಾಕ್ಯ ರಚನೆ ಇವೆಲ್ಲವನ್ನ ಗಮನಿಸೋದರ ಜೊತೆಗೆ ಮಾಹಿತಿಯ ಅರಿವು ಇದು ಬಹಳ ಮುಖ್ಯ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಾಹಿತಿಯನ್ನ ಸಂಪಾದನೆ ಮಾಡ್ತಾನೆ ಅಂದಾಗ ಅದರಲ್ಲಿ ಎಷ್ಟು ಒಳ್ಳೆಯ ಅಂಶಗಳಿದೆ ಅವುಗಳನ್ನು ಮಾತ್ರ ಇಡೀ ಜಗತ್ತಿಗೆ ತಿಳಿಸೋದಕ್ಕೆ ಸಾಧ್ಯ. ವೈಯಕ್ತಿಕ ಮಾಹಿತಿಗಳನ್ನ ಯಾವುದೇ ಕಾರಣಕ್ಕೂ ಆ ಒಂದು ವರದಿ ತಯಾರಿಕೆಯಲ್ಲಿ ಬಳಸಬಾರದು. ಇದು ನಾವು ಒಬ್ಬ ವ್ಯಕ್ತಿಯ ವೈಯಕ್ತಿಕ ದಾಖಲೆಗಳನ್ನ ಸೋರಿಕೆ ಮಾಡಿದ ರೀತಿಯಲ್ಲಿ ಆಗುತ್ತೆ. ನಂತರದಲ್ಲಿ ಕಾನೂನು ಕ್ರಮವನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಬಗ್ಗೆ ಕೂಡ ಗಮನ ವಹಿಸೋದು ಬಹಳ ಮುಖ್ಯ. ಇನ್ನು ಪ್ರಮುಖವಾಗಿ ಶೈಕ್ಷಣಿಕ ಬರಹಗಳು, ಅನುಸರಿಸಬೇಕಾದಂತಹ ಹಂತಗಳು, ಹಾಗೆ ಕೆಲವು ಪ್ರಯೋಗಗಳು ಏನು ನಡೀತವೆ ಅವುಗಳನ್ನ ವರದಿಯ ರೂಪದಲ್ಲಿ ಕೊಡಬೇಕಾಗುತ್ತೆ. ಅದು ಅಂತಾರಾಷ್ಟ್ರೀಯ ಮಟ್ಟದ ಮಾನದಂಡಗಳನ್ನ ಅಳವಡಿಸಿಕೊಳ್ಳುವಂತೆ ಬರಹಗಳು ಇರೋದು ಬಹಳ ಮುಖ್ಯ ಆಗುತ್ತೆ. ನಾವು ಇಲ್ಲಿ ಪುರಾಣವನ್ನ ಬರೆಯೋದಕ್ಕೆ ಆಗಲ್ಲ. ಇದನ್ನ ಪ್ರಮುಖವಾಗಿ ಗಮನಿಸ್ಕೋಬೇಕು. ನಾವು ಪುರಾಣ ಬರೆದ್ರೆ ಅದಕ್ಕೆ ನಮಗೆ ಅಂಕಗಳು ಸಿಗಲ್ಲ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನೀವು ಏನಾದರೂ ಬರಹದ ಮೂಲಕ ಅಥವಾ ಪ್ರಬಂಧದ ಮೂಲಕ ಸ್ಪರ್ಧೆ ಮಾಡ್ತಾ ಇದ್ದೀರಿ ಅಂದಾಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೀತಕ್ಕಂತಹ ಒಂದು ಪದಗಳನ್ನ ಬಳಸ್ತಕ್ಕಂಥದ್ದು, ಅಂಶಗಳನ್ನ ಬಳಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಿಮ್ಮ ಸಂಶೋಧನೆಯನ್ನ ಕಳಿಸ್ತೀರಿ ಅಂದಾಗ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ನಾವು ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಸಂಶೋಧನೆ ಗುಣಮಟ್ಟವನ್ನ ಆಧಾರವಾಗಿ ಇಟ್ಕೊಂಡು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯವಾದಂತಹ ಅಂಶವಾಗಿರುತ್ತೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ಕೇವಲ ಕಾಗುಣಿತವನ್ನ ತಿದ್ದತಕ್ಕಂಥದ್ದು ಅಥವಾ ವಾಕ್ಯಗಳ ರಚನೆಯನ್ನ ಮಾಡ್ತಕ್ಕಂಥದ್ದು ಮಾತ್ರ ಸಂಪಾದಕರ ಅಥವಾ ಎಡಿಟಿಂಗ್ ಮಾಡ್ತಕ್ಕಂಥವರ ಮುಖ್ಯ ಉದ್ದೇಶ ಅಲ್ಲ. ಇಲ್ಲಿ ಮಾಹಿತಿಯ ಅರಿವು, ವಾದದ ಅರಿವು ಬಹಳ ಮುಖ್ಯ. ಯಾಕಂದ್ರೆ ಒಂದು ವಿಷಯವನ್ನ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಅಂದಾಗ ಅಲ್ಲಿ ನಮ್ಗೆ ಮಾಹಿತಿ ತಿಳ್ಕೊಳ್ಳೋದು ಅಥವಾ ಇತ್ತೀಚೆಗೆ ಏನಾದ್ರೂ ಬದಲಾವಣೆಗಳಾಗಿದೆಯಾ ಆ ಮಾಹಿತಿಯಲ್ಲಿ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಈಗ ನಾನು ಅಷ್ಟೇ ನಿಮ್ಗೆ ಕೇವಲ ನಾನು ಏನೋ ಒಂದು ಮಾಹಿತಿ ಕೊಟ್ಬಿಟ್ರೆ ಅದು ಸರಿಯಾಗಲ್ಲ. ಅದಕ್ಕೋಸ್ಕರನೇ ವಾರವಿಡೀ ಅದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡ್ತೀವಿ. ಆನಂತರನೇ ಈ ತರ ರೆಕಾರ್ಡಿಂಗ್ ಮೂಲಕ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಕೂಡ ಓದ್ಕೋಬೇಕು, ನಾನು ಕೂಡ ಇದ್ರ ಬಗ್ಗೆ ತಿಳ್ಕೋಬೇಕು. ಆನಂತರದಲ್ಲಿ ನಾನು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಸುಮ್ಮನೆ ಸುಳ್ಳು ಮಾಹಿತಿಯನ್ನ ಕೊಟ್ಟು ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ನಮ್ಮ ಕೆಲಸ ಆಗಬಾರ್ದು. ಯೂಟ್ಯೂಬ್ ವ್ಯೂಸ್ ಬರಬೇಕು ಅಥವಾ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಲ್ಲ. ಬದಲಾಗಿ ಎಲ್ರಿಗೂ ಕೂಡ ಸರಿಯಾದ ಮಾಹಿತಿ ಸಿಗಬೇಕು ಅಂತಕ್ಕಂಥದ್ದೇ ಇಲ್ಲಿ ಮುಖ್ಯ ಉದ್ದೇಶ. ಒಬ್ಬ ಪ್ರಮುಖ ಸಂಪಾದಕ ಏನಿದ್ದಾನೆ, ಆತ ಮೂಲ ಮಾಹಿತಿಯಕ್ಕೆ ಧಕ್ಕೆ ಬರದಂತೆ ಆತ ಏನು ವಿಷಯವನ್ನ ತಿಳಿಸಬೇಕು ಅದನ್ನ ಓದುಗರಿಗೆ ತಲುಪಿಸ್ತಕ್ಕಂತಹ ಪ್ರಕ್ರಿಯೆಯನ್ನ ಪ್ರಮುಖವಾಗಿ ಗಮನಿಸ್ತೇವೆ. ನೀವು ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಗಮನಿಸಬಹುದು. ಆ ಅಂಕಣಗಳು ಕೆಲವು ಪದಗಳಿಗೆ ಸೀಮಿತವಾಗಿರ್ತವೆ ಹಾಗೂ ಕೆಲವು ಅಂಕಣಗಳು ವಿವರವಾಗಿ ಇರ್ತವೆ. ಅದು ಎಷ್ಟು ವಿವರವಾಗಿರಬೇಕು ಅಂತಕ್ಕಂಥದ್ದನ್ನ ಮೊದಲೇ ತೀರ್ಮಾನ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಎಲ್ಲ ಅಂಶಗಳ ಬಗ್ಗೆ ಆತ ತಿಳಿಸ್ತಕ್ಕಂತಹ ಮಾಹಿತಿಯ ಎಲ್ಲ ಅಂಶಗಳ ಬಗ್ಗೆ ಅಲ್ಲಿ ಮಾಹಿತಿ ಅಡಕವಾಗಿರುವಂತೆ ನೋಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದನ್ನ ಎಡಿಟಿಂಗ್ ಮಾಡ್ತಕ್ಕಂಥದ್ದು, ಅದರಲ್ಲಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದು, ಬೇಡದೇ ಇರತಕ್ಕಂತಹ ಮಾಹಿತಿಯನ್ನು ತೆಗಿತಕ್ಕಂಥದ್ದು ಇವೆಲ್ಲವೂ ಕೂಡ ಎಡಿಟಿಂಗ್ ಪ್ರಕ್ರಿಯೆಯಲ್ಲಿ ಬರುತ್ತೆ. ಪರಿಷ್ಕರಣೆ ಪ್ರಕ್ರಿಯೆ, ಇದನ್ನ ಪರಿಷ್ಕರಣೆ ಪ್ರಕ್ರಿಯೆ ಅಂತ ನಾವು ಕರಿತೀವಿ. ಯಾವುದೇ ಒಂದು ಸಂಶೋಧನೆ ಮುಗಿದ ಮೇಲೆ
ಅದರಲ್ಲಿ ಬೇಡದೇ ಇರತಕ್ಕಂತಹ ಮಾಹಿತಿಯನ್ನ ತೆಗಿತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶ. ಈಗ ನೀವು ಒಂದು ಪೇಪರ್ಗೆ ಲೇಖನವನ್ನು ಬರಿತಾ ಇದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿ ಲೇಖನವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಂತ ಅಂಶ ಏನಪ್ಪಾ ಅಂದ್ರೆ, ಅಲ್ಲಿ ಮಾಹಿತಿಯ ಗುಣಮಟ್ಟವನ್ನ ನಾವು ಪರೀಕ್ಷೆ ಮಾಡಬೇಕು. ಅಂದ್ರೆ ಇದನ್ನ ನಾವು ಓದಿ ನೋಡಬೇಕು, ಅದರಲ್ಲಿ ಎಷ್ಟು ನಿಜವಾದ ಅಂಶಗಳಿದೆ, ಅದರಲ್ಲಿ ಏನಾದರೂ ತಪ್ಪಾಗಿದೆಯಾ, ಇದನ್ನ ಪತ್ರಿಕೆಯವರು ಪ್ರಕಟ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದನ್ನ ಗಮನಿಸ್ಕೋಬೇಕು. ನಾವು ಸಂಶೋಧನೆಯ ಗುಣಮಟ್ಟದ ಆಧಾರದ ಮೇಲೆ ನಿಮ್ಮ ಲೇಖನಗಳು, ಬರಹಗಳು ಅಂಗೀಕೃತಗೊಳ್ಬಹುದು ಅಥವಾ ತಿರಸ್ಕಾರಗೊಳ್ಬಹುದು. ತಿರಸ್ಕಾರಗೊಂಡ್ರೆ ಮತ್ತೊಂದು ಅವಕಾಶ ಇದೆ ಅಂತ ಅನ್ಕೊಳ್ಳಿ. ಅಂಗೀಕಾರಗೊಂಡ್ರೆ ನೀವು ಹಿಗ್ಬಾರ್ದು. ಅಂದ್ರೆ ನಾನೇ ಮೇಧಾವಿ, ನನ್ಗಿಂತ ದೊಡ್ಡವರಿಲ್ಲ ಅಂತಕ್ಕಂಥದ್ದನ್ನ ಬಿಟ್ಟುಬಿಡಬೇಕು. ಇವತ್ತು ನನಗೆ UGC ನೆಟ್ ಆಗಿದೆ, ಈಗ ನಾನೇ ದೊಡ್ಡವನು, ನನಗಿಂತ ಯಾರೂ ಇಲ್ಲ ಅನ್ಕೊಳ್ಳೋದು ಅದು ತಪ್ಪು. ಯಾಕಂದ್ರೆ ಮರಕ್ಕಿಂತ ಮರ ದೊಡ್ಡದು ಅಂತಕ್ಕಂತಹ ಒಂದು ಮಾತಿದೆ. ಆ ಮಾತಿನ ಪ್ರಕಾರ ನಾವೆಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಕೂಡ ನಮ್ಮ ಬೇರು ಅಂತಕ್ಕಂಥದ್ದನ್ನ ಮರಿಬಾರ್ದು. ಅದೇ ಪ್ರಕಾರವಾಗಿ ಇಲ್ಲಿ ಎಡಿಟಿಂಗ್ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಅಂಶ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಏನೆಲ್ಲ ಒಂದು ತಪ್ಪು ಆಗೇ ಆಗುತ್ತೆ. ಯಾರು ಕೂಡ ಪಂಡಿತರಲ್ಲ, ಪಾಮರರಲ್ಲ. ಅಲ್ಲಿ ತಪ್ಪಾಗುತ್ತೆ, ಅದನ್ನ ತಿದ್ದಕ್ಕಂಥದ್ದು, ನಿಮ್ಮಿಂದ ನಾನು ಕಲಿತಕ್ಕಂಥದ್ದು, ನನ್ನಿಂದ ನೀವು ಕಲಿತಕ್ಕಂಥದ್ದು ಬಹಳ ಇರುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಏನನ್ನಾದರೂ ಕಲಿಬೇಕಾಗತ್ತೆ. ಆ ಕಲಿತಕ್ಕಂಥ ಸಂದರ್ಭದಲ್ಲಿ ಕೆಲವು ಬಾರಿ ನಾವು ಬರೆದಂತಹ ಲೇಖನ ಅಂಗೀಕೃತಗೊಳ್ಬಹುದು, ತಿರಸ್ಕಾರಗೊಳ್ಬಹುದು. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಹೆಚ್ಚು ಮಾಹಿತಿಯ ಕಡೆಗೆ ನಾವು ನಮ್ಮನ್ನ ತೊಡಗಿಸ್ಕೊಂಡಾಗ ಮಾತ್ರ ಇವೆಲ್ಲವೂ ಕೂಡ ಸಾಧ್ಯವಾಗುತ್ತೆ. ಇನ್ನು ಈಗ ಪ್ರಮುಖವಾಗಿ ನಾವು ಸಂಶೋಧನೆಯ ಪರಿಷ್ಕೃತ ಹಂತಗಳು ಅಂತ ಬರುತ್ತೆ. ಆ ಹಂತಗಳ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ. UGC ನೆಟ್ ಅಲ್ಲಿ, KCET ಅಲ್ಲಿ ಈ ರೀತಿ ಪ್ರಶ್ನೆಗಳು ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿ ಈ ಬಗ್ಗೆ ಅರಿವಿರೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಹಂತವೂ ಕೂಡ ತನ್ನದೇ ಆದಂತಹ ಮಿತಿಯಲ್ಲಿ ಮಾಹಿತಿಯನ್ನ ಒದಗಿಸ್ತಕ್ಕಂತಹ ಪರಿಕಲ್ಪನೆಯನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಮೊದಲನೇದು ಅಭಿವೃದ್ಧಿಶೀಲ ಮತ್ತು ಸತ್ವಭರಿತ ಸಂಪಾದನೆ. ಈ ಹಂತದಲ್ಲಿ ಪ್ರಮುಖವಾಗಿ ಗಮನಿಸ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಇಲ್ಲಿ ವಿಮರ್ಶಕರು ಆ ಬರಹವನ್ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತಾರೆ. ಅಂದ್ರೆ ಈಗ ಒಂದು ಬರಹ ಇದೆ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗಾಗಿ ಬಾಲ್ಯ ವಿವಾಹದ ಬಗ್ಗೆ ಒಂದು ಪ್ರಬಂಧ ಇದೆ ಅಂತ ಇಟ್ಕೊಳ್ಳಿ. ಅದನ್ನ ನೀವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕು ಅಂತ ಅನ್ಕೋತೀರಿ. ಆಗ ನೀವೇ ನಿಮ್ಮಲ್ಲಿ ಕಲ್ಪನೆಯನ್ನ ಮಾಡ್ಕೋತೀರಿ, ಇದು ಬರಹವನ್ನ ನಾನು ಪ್ರಕಟಣೆ ಮಾಡಬಹುದಾ, ಅಥವಾ ಇದರಿಂದ ಏನಾದರೂ ಕಾನೂನು ತೊಡಕು ಉಂಟಾಗುತ್ತಾ, ಅಥವಾ ನಾನೇನಾದ್ರೂ ತಪ್ಪು ಬರಹವನ್ನ ಏನಾದರೂ ಬರೆದಿದ್ದೀನಾ ಅಂತಕ್ಕಂಥದ್ದನ್ನ ನಿಮ್ಮದೇ ಆದ ದೃಷ್ಟಿಕೋನದಲ್ಲಿ ನೀವು ನೋಡ್ತೀರಿ. ಇದಿಷ್ಟೇ ಅಲ್ಲದೆ ಮತ್ತೊಬ್ಬರಿಗೆ ಅದನ್ನ ತೋರಿಸ್ತೀರಿ. ಇದನ್ನ ಬರಹ ನಾನು ಪ್ರಕಟ ಮಾಡಬಹುದಾ ಬೇಡವಾ ಅಂತಕ್ಕಂತಹ ಚರ್ಚೆಯನ್ನ ಮಾಡ್ತೀರಿ. ನಾವು ಪ್ರತಿಯೊಬ್ಬರು ಕೂಡ ಈ ಹಂತವನ್ನ ಅನುಸರಿಸಬೇಕು. ಅಂದ್ರೆ ನಾವಿಲ್ಲಿ ಚರ್ಚೆಯನ್ನ ಮಾಡಬೇಕು, ಮಾಹಿತಿಯ ಬಗ್ಗೆ ಆಳವಾದಂತಹ ಅಧ್ಯಯನವನ್ನ ನಡೆಸಬೇಕಾಗುತ್ತೆ. ಯಾವುದೇ ಒಂದು ವಿಷಯವನ್ನ ನಾವು ತಗೊಂಡಾಗ ಅಲ್ಲಿ ಯಾವ ಯಾವ ವ್ಯವಸ್ಥೆಗಳು ನಡೀತಾ ಇದೆ, ಈಗ ಬಾಲ್ಯ ವಿವಾಹ ಯಾವ ಯಾವ ರೀತಿಯಲ್ಲಿ ನಡೀತಾ ಇದೆ, ಅದು ಹೇಗೆ ನಡೀತಾ ಇದೆ, ಅದು ಕಾನೂನು ರೂಪದಲ್ಲಿ ಅನುಸರಣೆ ಆಗ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ಈ ಬರಹದಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇದನ್ನ ನಾವು ಬಹಳಷ್ಟು ಬಾರಿ ಯೋಚನೆ ಮಾಡ್ತೀವಿ, ಇದನ್ನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕಾ ಬೇಡವಾ ಅಂತಕ್ಕಂಥ ಅಂಶ. ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಸಂಶೋಧಕರು ತಾವು ಆಯ್ಕೆ ಮಾಡಿಕೊಂಡಂತಹ ವಿಷಯದ ಆಧಾರದ ಮೇಲೆ ಯಾವ ಯಾವ ಪುರಾವೆಗಳಿವೆ, ಆ ಪುರಾವೆಗಳು ನಾನು ಮಂಡಿಸುವಂತಹ ವಿಷಯಗಳಿಗೆ ಪೂರಕವಾಗಿದೆಯೇ, ಮಾರಕವಾಗಿದೆಯೇ, ಹಾಗೆ ಸಂಶೋಧನೆಯ ವಿನ್ಯಾಸ. ನಾನು ಸಂಶೋಧನೆಯ ವಿನ್ಯಾಸಗಳ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಅದನ್ನ ಯಾರು ಕೇಳಿಲ್ಲ ಅವರು ಕೇಳಬಹುದು. ವಿನ್ಯಾಸ ಅಂದ್ರೆ ಏನು, ಅದರ ಬಗ್ಗೆಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಅದರ ಬಗ್ಗೆ ನಾನು ಇಲ್ಲಿ ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಂಶೋಧನೆ ಮಾಡಿದಾನೆ ಒಂದು ವಿಷಯ ಅಂದಾಗ
ಅಲ್ಲಿ ಪುರಾವೆಗಳು ಬಹಳ ಮುಖ್ಯ. ಈಗ ಯಾವುದೋ ಒಂದು ಊರಲ್ಲಿ ಬಾಲ್ಯ ವಿವಾಹ ನಡೆದಿದೆ ಅಂತ ಇಟ್ಕೊಳ್ಳೋಣ. ಆ ಬಾಲ್ಯ ವಿವಾಹ ನಡೆದಿದೆ ಅನ್ನೋದಕ್ಕೆ ಪುರಾವೆಗಳು ಬೇಕಾಗುತ್ತೆ. ಅದನ್ನ ಪೊಲೀಸರು ಹುಡುಕಾಟ ನಡೆಸ್ತಾರೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಂತ ವಿಷಯ. ಯಾವುದೇ ಒಂದು ನಾವು ಪ್ರಕರಣ ಅಧ್ಯಯನದಲ್ಲಿ ಗಮನಿಸಿದಂತೆ ಯಾವುದೇ ಒಂದು ವಿಷಯವನ್ನ ನಾವು ನಿಜ ಅಂತ ನಂಬ್ಕೋಬೇಕು ಅಂದ್ರೆ ಅದಕ್ಕೆ ಪುರಾವೆಗಳಿರಬೇಕು, ಅದಕ್ಕೆ ಸರಿಯಾದಂತಹ ದಾಖಲೆಗಳಿದ್ರೆ ಮಾತ್ರ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ. ಈಗ ನೀವು ಗಮನಿಸ್ತಾ ಇರ್ಬೋದು, ಫೇಕ್ PhDಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕಾನೂನಾತ್ಮಕ ಕ್ರಮಗಳನ್ನ ತಗೋತಾ ಇದ್ದಾರೆ. ಈಗ ಮಾಡಿರ್ತಕ್ಕಂಥವರು ಅದು ಎಲ್ಲ ಗೊತ್ತಿದೆ, ಏನಾಗಿದೆ ಎಲ್ಲ ವಿಷಯ ನಿಮಗೆ ಗೊತ್ತಿದೆ. ಹಾಗಾಗಿ ಅದನ್ನ ನಾನು ಹೇಳೋದಕ್ಕೆ ಹೋಗಲ್ಲ. ಇದು ಪ್ರಮುಖವಾಗಿ ಇಲ್ಲಿ ಗಮನಿಸ್ಬೇಕಂತ. ನಮಗೆ ಪುರಾವೆಗಳು ಬಹಳ ಮುಖ್ಯ. ಅದಕ್ಕೆ ಎಲ್ಲವೂ ಕೂಡ ನಿಜಾಂಶದಲ್ಲಿ ಇರುವಂತೆ ನೋಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಅಂತಾನೆ ಹೇಳ್ಬಹುದು. ಇದು ಕೇವಲ ಭಾಷಾ ಸುಧಾರಣೆಯಲ್ಲ, ಬದಲಾಗಿ ವಿಷಯದ ಆಳವನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಮಾಡತಕ್ಕಂತಹ ವ್ಯವಸ್ಥೆಯನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಸತ್ವಭರಿತ ಸಂಪಾದನೆ, ಅಭಿವೃದ್ಧಿಶೀಲ ಸಂಪಾದನೆಯಲ್ಲಿ ಲೇಖಕರು ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ತಜ್ಞರು ಜೊತೆಗೂಡಿ ನಿಕಟವಾದಂತಹ ಚರ್ಚೆಯನ್ನ ಮಾಡ್ತಾರೆ. ಅಂದ್ರೆ ಈಗ ಪುಸ್ತಕ ಪರಿಷ್ಕರಣೆ ಅಂತಕ್ಕಂಥದ್ದು ಇದ್ದಿರುತ್ತೆ. ಯಾವುದೇ ಒಂದು ಇಲಾಖೆ ಇರ್ಬೋದು, ಅದು ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಮಟ್ಟ, ಪ್ರೌಢಶಾಲೆಗಳು, ಹಾಗೆ ಶಾಲೆಗಳು ಇವೆಲ್ಲ ಇರ್ತವಲ್ಲ, ಪ್ರೈಮರಿ ಶಾಲೆಗಳಿಗೆ, ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಎಲ್ಲದಕ್ಕೂ ಕೂಡ ಒಂದೊಂದು ಕಮಿಟಿ ಇರುತ್ತೆ. ಆ ಕಮಿಟಿ ಏನ್ ಮಾಡುತ್ತೆ, ಇಂತಹ ಪುಸ್ತಕಗಳು ಬೇಕು, ಇಷ್ಟು ಮಾಹಿತಿ ಬೇಕು, ಇದನ್ನ ಒಂದು ಚಾಪ್ಟರ್ನ ತೆಗಿಬೇಕು, ಯಾವ ಚಾಪ್ಟರ್ ಬೇಕು, ಯಾವ್ದು ಬೇಡ ಅಂತಕ್ಕಂಥದ್ದನ್ನ ಇಲ್ಲಿ ನಿರ್ಧಾರ ಮಾಡುತ್ತೆ. ಪ್ರಮುಖವಾಗಿ ಇಲ್ಲಿ ಸಂಶೋಧನೆಯಲ್ಲಿ ಹೇಗಪ್ಪ ಅಂದ್ರೆ, ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನವನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ತಜ್ಞರೊಂದಿಗೆ ಅಥವಾ ಲೇಖಕರೊಂದಿಗೆ ನೇರವಾದಂತಹ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಈ ವಿಷಯದ ಬಗ್ಗೆ, ಉದಾಹರಣೆಗೆ ಬಾಲ್ಯ ವಿವಾಹದ ಬಗ್ಗೆ ಯಾರಿಗೆ ಸಂಪೂರ್ಣವಾದ ಜ್ಞಾನ ಇರುತ್ತೋ ಅಂಥವ್ರ ಜೊತೆ ನಾವು ಚರ್ಚೆ ಮಾಡಿ ಅವರಿಂದನೂ ಕೂಡ ಮಾಹಿತಿಯನ್ನು ತಗೊಂಡು ಇಲ್ಲಿ ನಾವು ಇದರ ಜೊತೆ ಅಳವಡಿಸಿಕೊಳ್ತಕ್ಕಂಥ ಸನ್ನಿವೇಶವನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖವಾಗಿ ಏನಾದರೂ ತಪ್ಪುಗಳಿದ್ರೆ ಅಥವಾ ಬರಹ ಸರಿಯಾಗಿ ಇಲ್ಲ ಅಂತಂದ್ರೆ ಅದನ್ನ ಮರುರೂಪಿಸೋದಕ್ಕೂ ಕೂಡ ಸಲಹೆಯನ್ನ ನೀಡ್ತಾರೆ. ಅಂದ್ರೆ ಲೇಖಕರ ಜೊತೆ ನಾವು ನೇರ ಸಂಬಂಧವನ್ನ ಇಟ್ಕೊಂಡಿದ್ರೆ, ನಮಗೆ ಗೊತ್ತಿರ್ತಕ್ಕಂಥವ್ರ ಜೊತೆ ನಾವು ಸಂಬಂಧವನ್ನು ಇಟ್ಕೊಂಡು ಇದು ತಪ್ಪಿದೆಯಾ, ಇದು ಸರಿ ಇದೆಯಾ ಅಂತಕ್ಕಂಥದ್ದನ್ನ ಗಮನಿಸ್ಕೊಂಡು ನಾವು ಪ್ರಮುಖವಾಗಿ ಮುಂದುವರಿತೀವಿ. ಆ ಮುಂದುವರಿತಕ್ಕಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಂತ ಅಂಶ ಏನಪ್ಪಾ ಅಂದ್ರೆ, ಅಲ್ಲಿ ಎಷ್ಟು ಮಾಹಿತಿ ನಿಖರವಾಗಿದೆ, ಹಾಗೆ ಅದು ನಿಜವಾಗ್ಲೂ ಕೂಡ ಇದೆಯಾ ಪ್ರಸ್ತುತದಲ್ಲಿ ಅಂತಕ್ಕಂಥದ್ದನ್ನ ಗಮನಿಸ್ಕೋಬೇಕು. ಆನಂತರವೇ ನಾವು ಮಾಹಿತಿಯನ್ನ ಪೂರ್ಣವಾಗಿ ನೀಡೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಮಾಹಿತಿಯನ್ನ ನೀಡಬೇಕು ಅಂದ್ರೆ ನಾವು ಮೊದಲು ಅದರ ಬಗ್ಗೆ ಅರಿವಿಟ್ಕೊಂಡು ಮುಂದುವರಿಯೋದು ಬಹಳ ಸೂಕ್ತವಾಗುತ್ತೆ. ಪ್ರಮುಖವಾಗಿ PhD ಮಾಡ್ತಕ್ಕಂಥವರು ಹಾಗೂ ದೀರ್ಘಾವಧಿಯ ಸಂಪಾದನೆ ಅಥವಾ ಸಂಶೋಧನೆ ಮಾಡ್ತಕ್ಕಂಥವರು ಈ ಹಂತವನ್ನ ಪ್ರಮುಖವಾಗಿ ಅನುಸರಿಸ್ತಾರೆ. ನೆಕ್ಸ್ಟ್ ಮುಂದಿನ ಹಂತ ರಚನಾತ್ಮಕ ಸಂಪಾದನೆ. ಹಾಗಾದ್ರೆ ರಚನಾತ್ಮಕ ಸಂಪಾದನೆ ಅಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ. ಪ್ರಮುಖವಾಗಿ ರಚನಾತ್ಮಕ ಸಂಪಾದನೆ ಅಥವಾ ಸಂಶೋಧನೆ ಗಮನಿಸಿದಾಗ ಇಲ್ಲಿ ಪ್ರಮುಖವಾಗಿ ಅಧ್ಯಾಯಗಳ ನಡುವಿನ ಸಂಬಂಧ ಹಾಗೂ ಮಾಹಿತಿಗಳ ನಡುವಿನ ಸಂಬಂಧವನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ಯಾರಾಗ್ರಾಫ್ಗಳು ಯಾವ್ದಾದ್ಮೇಲೆ ಯಾವ್ದು ಬರಬೇಕು, ಹಾಗೆ ಯಾವ ಅಂಶವನ್ನ ಎಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಅಂದ್ರೆ ಸಂಘಟನೆ. ಈಗ ಒಂದು ವಾಕ್ಯ ಪದಗಳು ಎಲ್ಲವೂ ಕೂಡ ಸೇರಿದ್ರೆ ಒಂದು ವರದಿ ಆಗುತ್ತೆ. ಆ ವರದಿಯನ್ನ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಹಿತಿಗಳ ಅರಿವು, ಅಂದ್ರೆ ಇಲ್ಲಿ ಮಾಹಿತಿಗಳ ತಿಳುವಳಿಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಮಾಹಿತಿಯನ್ನ ನಾವು ತಿಳ್ಕೋಬೇಕು ಅಂದ್ರೆ ಅದ್ರ ಬಗ್ಗೆ ಅಧ್ಯಯನವನ್ನ ಮಾಡಬೇಕು. ಆ ಅಧ್ಯಯನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವ್ದಾದ್ಮೇಲೆ ಯಾವ ಅಧ್ಯಾಯ ಬರಬೇಕು,
ಮೊದಲನೇ ಅಧ್ಯಾಯ ಯಾವ್ದಿರಬೇಕು, ಕೊನೆಯ ಅಧ್ಯಾಯ ಯಾವ್ದಿರಬೇಕು. ಹಾಗೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಈಗ ಒಂದು ಪ್ರಬಂಧವನ್ನ ತಗೊಳ್ಳೋಣ. ಪ್ರಬಂಧದಲ್ಲಿ ಪೀಠಿಕೆ ಇರುತ್ತೆ, ನಂತರದಲ್ಲಿ ಅದರ ವಿವರಣೆ ಇರುತ್ತೆ, ಆಮೇಲೆ ಉಪಸಂಹಾರ ಇರುತ್ತೆ. ಇದು ನಾವು ಉಪಸಂಹಾರನ ಮೊದಲಿಗೆ ಬರೆಯೋದಕ್ಕಾಗಲ್ಲ. ಅಲ್ಲಿ ಉಪಸಂಹಾರನ ಎಲ್ಲಿ ಬರಿಬೇಕೋ ಅಲ್ಲೇ ಬರಿಬೇಕು. ಹಾಗೆ ಪೀಠಿಕೆಯನ್ನ ಎಲ್ಲಿ ಬರಿಬೇಕೋ ಅಲ್ಲೇ ಬರಿಬೇಕು. ನಾವು ವಿವರಣೆಯನ್ನ ಮೊದಲಿಗೆ ಕೊಟ್ಬಿಟ್ಟು ನಂತರದಲ್ಲಿ ಪೀಠಿಕೆ ಬರೆಯೋದಕ್ಕೆ ಆಗಲ್ಲ. ಇದು ಪ್ರಮುಖವಾಗಿ ಗಮನಿಸಬೇಕಂತ ಅಂಶ. ನಿಮ್ಗೆ ಗೈಡ್ಗಳು ಯಾರಿರ್ತಾರೆ ಅಥವಾ ನೀವು PhD ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇ ಗೈಡ್ಗಳಂತ ಇರ್ತಾರೆ. ಅವರು ಯಾವ ಯಾವ ಮಾರ್ಗದರ್ಶನವನ್ನು ಕೊಡ್ತಾರೆ ಆ ರೀತಿಯಾಗಿ ನಾವು ಸಂಶೋಧನೆಯನ್ನ ಮಾಡಬೇಕಾಗತ್ತೆ. ಇನ್ನು ಮುಂದಿನ ಹಂತ ಭಾಷಾ ಸಂಪಾದನೆ ಮತ್ತು ಪ್ರತಿ ಸಂಪಾದನೆ. ಇಲ್ಲಿ ಪ್ರಮುಖವಾಗಿ ಮೊದಲನೇದು ಭಾಷಾ ಸಂಪಾದನೆಯಲ್ಲಿ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು ವಾಕ್ಯಗಳ ರಚನೆ ಹಾಗೂ ಪದಗಳ ಬಳಕೆ, ಭಾಷೆಗಳ ಬಳಕೆ. ಅಂದ್ರೆ ಎಲ್ಲಿ ಆಂಗ್ಲ ಭಾಷೆಯನ್ನು ಬಳಸಬೇಕು, ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ಭಾಷೆಯನ್ನು ಬಳಸಬೇಕು. ಉದಾಹರಣೆಗೆ ಒಂದು ಕಾದಂಬರಿಯನ್ನು ತಗೊಂಡಾಗ ಆ ಕಾದಂಬರಿಯಲ್ಲಿ ಎಲ್ಲೆಲ್ಲ ಗ್ರಾಮೀಣ ಶೈಲಿಯ ಭಾಷೆಯನ್ನು ಬಳಸಬೇಕು ಅಲ್ಲಿ ಬಳಸಬೇಕಾಗತ್ತೆ. ಎಲ್ಲವನ್ನೂ ಕೂಡ ಪುಸ್ತಕದ ರೂಪದಲ್ಲಿ ನಾವು ಬಳಸೋದಕ್ಕೆ ಆಗಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾವು ನೋಡ್ತಕ್ಕಂಥದ್ದು ದಾಟು ಅಂತಕ್ಕಂಥ ಕಾದಂಬರಿಯನ್ನು ನೋಡ್ಬೋದು. ಅನಂತರದಲ್ಲಿ ಹಲವಾರು ಕಾದಂಬರಿಗಳಿವೆ. ಅವುಗಳಲ್ಲಿ ಅನೇಕ ಕಾದಂಬರಿಗಳು ತಮ್ಮದೇ ಆದಂತಹ ನೆಲೆಯಲ್ಲಿ ಲೇಖಕರು ಬರೆದಿರ್ತಾರೆ. ಆ ಬರಹಗಳು ಎಲ್ರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗಬೇಕು ಅನ್ನೋಂತಹ ಉದ್ದೇಶದಿಂದ ಇಂತಹ ಅಂಶಗಳನ್ನು ಪ್ರಮುಖವಾಗಿ ಅಳವಡಿಸ್ಕೊಳ್ಬೇಕು. ಯಾವ ಯಾವ ವಾಕ್ಯಗಳನ್ನು ಬಳಸಬೇಕು, ಎಷ್ಟು ಕಠಿಣ ಪದಗಳನ್ನು ಬಳಸಬೇಕು, ಹಾಗೆ ಸರಳ ಪದಗಳನ್ನು ಹೇಗೆ ಬಳಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದಿಷ್ಟೇ ಅಲ್ಲದೆ ಯಾವುದೇ ಒಂದು ಬರಹವು ಸಂಕ್ಷಿಪ್ತವಾಗಿ ಹಾಗೂ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಇರುವಂತೆ ನೋಡ್ಕೊಳ್ಳೋದು ಇದರ ಬಹಳ ಮುಖ್ಯವಾದಂತಹ ಅಂಶ. ನಾವು ಇಲ್ಲಿ ಪುರಾಣವನ್ನು ಬರೆಯೋದಕ್ಕೆ ಸಾಧ್ಯವಾಗಲ್ಲ. ನಾವು ಎಷ್ಟು ಸಂಕ್ಷಿಪ್ತವಾಗಿ ವಿಷಯವನ್ನು ಅರ್ಥ ಮಾಡಿಸ್ತೀವೋ ಅಷ್ಟು ವಿಷಯ ಎಲ್ರಿಗೂ ಕೂಡ ಓದುಗರಿಗೆ ಅರ್ಥ ಆಗುತ್ತೆ. ಇನ್ನು ಇಲ್ಲಿ ಎರಡನೇದು ಪ್ರತಿ ಸಂಪಾದನೆ. ಈ ಪ್ರತಿ ಸಂಪಾದನೆ ಅಂತಕ್ಕಂಥದ್ದೇನಿದೆ, ಏನಾದರೂ ತಪ್ಪುಗಳು ಉಂಟಾಗಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಈಗ ನಾವು ಪ್ರಿಂಟೌಟನ್ನು ತೆಗಿತೀವಿ. ಆ ಪ್ರಿಂಟೌಟನ್ನು ತೆಗೆಯೋದಕ್ಕೂ ಮುಂಚೆ ಏನಾದರೂ ತಪ್ಪುಗಳು, ಯಾವುದಾದ್ರೂ ತಪ್ಪು ಪದಗಳು ಬಳಕೆಯಾಗಿದೆಯಾ ಅನ್ನೋದನ್ನು ನಾವು ಓದಿ ನೋಡಬೇಕು. ಯಾವುದೇ ಒಂದು ಮಾಹಿತಿಯನ್ನು ನಾವು ತಿಳ್ಕೋಬೇಕು ಅಂದರೆ ಅದನ್ನು ಸಂಪೂರ್ಣವಾಗಿ ಓದಬೇಕು. ಹಾಗೆ ನೀವು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಅರ್ಥ ಆಗುತ್ತೆ. ಅರ್ಧ ಕೇಳಿದ್ರೆ ಅರ್ಧ ಮಾತ್ರ ಅರ್ಥ ಆಗುತ್ತೆ. ಆಗ ನೀವೇನು ಮಾಡ್ತೀರಿ, ನೀವು ಸ್ವಲ್ಪ ಕೇಳ್ತೀರಿ, ಆಮೇಲೆ ಬಿಟ್ಟು ಹೋಗ್ತೀರಿ. ಅಲ್ಲಿ ನಿಮಗೆ ಮಾಹಿತಿ ಸಿಗಲ್ಲ. ನಾವು ಏನೇನು ಮಾಹಿತಿ ಹೇಳಿರ್ತೀವಿ ಅವೆಲ್ಲವೂ ಕೂಡ ಸಿಗಲ್ಲ. ಇಲ್ಲಿ ನಾವು ಪ್ರಮುಖ ಎಡಿಟಿಂಗ್ ಹಂತಗಳು ಯಾವುವು ಅಂತ UGC ನೆಟ್ಟಲ್ಲಿ KSET ಪ್ರಶ್ನೆ ಬಂತು. ಆಗ ನಾವು ಯೋಚನೆ ಮಾಡ್ತೀವಿ, ನನಗೆ ಇದು ಗೊತ್ತಿಲ್ವಲ್ಲ ಅಂತ. ಅದ್ರ ಬದಲು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಕೇಳಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಹಾಗೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿದ್ರೆ ನಿಮಗೂ ಕೂಡ ನಿರಂತರವಾಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗೆ ನಮಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ, ಕೇಳ್ತಾರಲ್ವ ನಮ್ಮ ಮಾಹಿತಿಯನ್ನು ಅಂತ. ಇದಿಷ್ಟೇ ಅಲ್ಲದೆ ಯಾವುದೇ ಚಿಹ್ನೆಗಳು ಬಿಟ್ಟೋಗಿದ್ರೆ ಅಥವಾ ಯಾವ ಯಾವ ಶೈಲಿಯಲ್ಲಿ ಭಾಷೆಯನ್ನು ಬಳಸಿದೀವಿ ನಾವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಪ್ರತಿ ಎಡಿಟಿಂಗ್ ಅಂತಕ್ಕಂಥದ್ದು ಕಾಪಿ ಎಡಿಟಿಂಗ್. ಪ್ರತಿ ಎಡಿಟಿಂಗ್ ಅಂದರೆ ಕಾಪಿ ಎಡಿಟಿಂಗ್ ಅಂದರೆ ಯಾವುದಾದ್ರೂ ಒಂದು ತಪ್ಪಾಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂತಹ ವ್ಯವಸ್ಥೆ, ಅದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಮುಂದಿನ ಹಂತ ಪ್ರೂಫ್ ರೀಡಿಂಗ್. ಹಾಗಾದರೆ ಪ್ರೂಫ್ ರೀಡಿಂಗ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಈ ಪ್ರೂಫ್ ರೀಡಿಂಗ್ ಅಂದ್ರೆ ಇದು ಅಂತಿಮ ಹಂತ. ಅಂದ್ರೆ ಇನ್ನೂ ಹಂತಗಳಿದೆ, ಆದರೆ ಪ್ರಕಟಣೆಗೂ ಮುನ್ನ ಒಬ್ಬ ವ್ಯಕ್ತಿ ಇದನ್ನ ಓದಿ ನೋಡ್ತಾನೆ. ಅಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದೀವಾ ಅಂತಕ್ಕಂಥದ್ದನ್ನ ನೋಡೋದು. ಅಂದ್ರೆ ಈ ಪ್ರಕಟಣೆ ಮಾಡೋಕ್ಕೂ ಮುಂಚೆ ಏನಾದರೂ ತಪ್ಪುಗಳಿದ್ರೆ ಅದನ್ನ ಸರಿಪಡಿಸಲ್ಲ, ಬದಲಾಗಿ ನೋಡ್ತಾರೆ. ಅಂದರೆ ಏನಾದರೂ
ತೀರಾ ಸರಿಪಡಿಸ್ಬೇಕು ಅಂತ ಅಂದರೆ ಅದನ್ನು ಸರಿಪಡಿಸ್ತಾರೆ, ಇಲ್ಲಾಂದರೆ ಹಾಗೆ ಪ್ರಕಟಣೆಯನ್ನು ಮಾಡ್ತಾರೆ. ಇದನ್ನು ಓದಿ ನೋಡ್ತಾರೆ, ಸಂಪೂರ್ಣವಾಗಿ ಓದ್ತಾರೆ. ಅದು ಏನಿದೆ, ಅಲ್ಲಿ ಏನಾದರೂ ತಪ್ಪಾಗಿದೆಯಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇಲ್ಲಿ ಪ್ರಮುಖವಾಗಿ ಪುಟಗಳ ಸಂಖ್ಯೆಗಳು ಅಥವಾ ಅಲ್ಲಿ ನೀಡಿರ್ತಕ್ಕಂತಹ ಸೂಚನೆಗಳಲ್ಲಿ ಏನಾದರೂ ತಪ್ಪಾಗಿದೆಯಾ ಇವೆಲ್ಲವನ್ನು ಕೂಡ ಅಂತಿಮ ಬಾರಿಗೆ ಪರಿಶೀಲಿಸ್ತಕ್ಕಂತಹ ವ್ಯವಸ್ಥೆಯನ್ನ ಪ್ರೂಫ್ ರೀಡಿಂಗ್ ಅಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ತಾಂತ್ರಿಕ ಅಂಶಗಳನ್ನು ಗಮನಿಸೋದಾದ್ರೆ, ಪ್ರಮುಖವಾಗಿ ತಾವು ಸಂಶೋಧನೆ ಮಾಡತಕ್ಕಂತಹ ವಿಷಯ ಬರಹಗಾರರಿಗೆ ಅನುಭವವನ್ನ ನೀಡಬೇಕು. ಈಗ ಒಂದು ಪ್ರವಾಸಿ ತಾಣಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ ಅಂದಾಗ ಅಲ್ಲಿ ಆದಂತಹ ಅನುಭವಗಳನ್ನ ಪ್ರವಾಸ ಕಥನಗಳ ಮೂಲಕ ಬರೀತಾರೆ. ಆ ಪ್ರವಾಸ ಕಥನಗಳ ಮೂಲಕ ಬರೆದಂತ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋದಂತಹ ಅನುಭವವನ್ನ ಓದಿನಲ್ಲೇ ಕಟ್ಟಿಕೊಡ್ತಕ್ಕಂತಹ ಕಲೆಗಾರಿಕೆ ಅಂತಕ್ಕಂಥದ್ದು ನಮ್ಮ ಲೇಖಕರಿಗೆ ಇದೆ. ಅದನ್ನ ನಾವು ಸಾಕಷ್ಟು ಲೇಖನಗಳಲ್ಲಿ ಗಮನಿಸಿದ್ದೀವಿ, ಪುಸ್ತಕಗಳಲ್ಲಿ ಗಮನಿಸಿದ್ದೀವಿ. ಹಾಗೆ ಇಂತಹ ವ್ಯವಸ್ಥೆಗಳು ರೂಪುಗೊಳ್ಳಬೇಕು ಅಂದರೆ ಸಂಶೋಧನೆಗಳು ಬಹಳ ಮುಖ್ಯವಾದಂತಹ ಪಾತ್ರ ವಹಿಸ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ತಾರ್ಕಿಕ ಅರಿವು ಅಂದ್ರೆ, ಈಗ ಸಂಶೋಧನೆ ಪ್ರಾರಂಭ ಆಗಿದೆ, ಪೀಠಿಕೆ ಮೂಲಕ ಪ್ರಾರಂಭ ಆಗುತ್ತೆ. ಪೀಠಿಕೆಯಿಂದ ತೀರ್ಮಾನದವರೆಗೆ ಸಂಶೋಧಕರನ್ನ ಅಥವಾ ಓದುಗರನ್ನ ಕೈ ಹಿಡಿದು ನಡೆಸುವ ಒಂದು ವ್ಯವಸ್ಥೆ. ಅಂದ್ರೆ ಇಲ್ಲಿ ಒಂದು ಓದನ್ನ ನಾವು ಆರಂಭ ಮಾಡಿದೀವಿ ಅಂದಾಗ ಅಲ್ಲಿ ಮತ್ತೊಂದು ಪುಸ್ತಕದ ಘಟನೆ ಬರಬಾರ್ದು. ಅಂದ್ರೆ ಈಗ ಉದಾಹರಣೆಗೆ ಒಂದು ಸಿನಿಮಾ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಸಿನಿಮಾ ಮಧ್ಯೆ ಯಾವುದಾದ್ರೂ ಒಂದು ಹಾಡು ಬಂದ್ರೆ ನಿಮ್ಗೆ ಸಿನಿಮಾ ನೋಡೋದಕ್ಕೆ ಬಿಡೋ ಬೇಡ ಅಂತ ಅನ್ಸುತ್ತೆ. ಅಂದ್ರೆ ನೀವು ನೋಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಆಗ ಏನ್ ಮಾಡ್ತೀರಾ, ಆಫ್ ಮಾಡ್ತೀರಾ, ಹೋಗ್ತೀರಾ. ಆ ಥರ ಆಗ್ಬಾರ್ದು. ಇಲ್ಲಿ ಏನ್ ಮಾಡ್ತಾರೆ, ಪುಟ ಮುಚ್ಚುತ್ತಾರೆ, ಹೋಗ್ತಾರೆ. ಅಂದ್ರೆ ಮಾಹಿತಿ ನೀವು ಯಾವ ವಿಷಯನ ತಗೊಂಡಿದ್ದೀರಿ, ಉದಾಹರಣೆಗೆ ಈಗ ಗಮನಿಸೋದಾದ್ರೆ, ನೀವು ಬಾಲ್ಯ ವಿವಾಹದ ಬಗ್ಗೆ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಅದ್ರ ಮಧ್ಯೆ ಜಲಮಾಲಿನ್ಯ ಅಂತ ವಿಷಯ ಬಂತು ಅಂದ್ರೆ, ಇದೇನಿದು ಬಾಲ್ಯ ವಿವಾಹದ ಮಧ್ಯೆ ಜಲ ಮಾಲಿನ್ಯ ಯಾಕೆ ಬಂತು ಅಂತ ನೀವು ಯೋಚನೆ ಮಾಡ್ತೀರಿ. ಹಾಗಾಗಿ ಚಿತ್ರಾನ್ನ ಮೊಸರನ್ನ ಆಗಬಾರ್ದು, ಬರೀ ಚಿತ್ರಾನ್ನ ಮಾತ್ರ ತಿನ್ಬೇಕು ಅಂತ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸುಮ್ಮನೆ ಒಂದು ತಮಾಷೆ ಇರಲಿ ಅಂತ ಹೇಳಿದೆ ಅಷ್ಟೇನೆ. ಸೊ ಆ ಥರ ಇದ್ದಾಗ ಮಾತ್ರ ನಮಗೆ ಎಲ್ಲವೂ ಕೂಡ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಮುಖವಾಗಿ ನಿಮ್ಮ ಬರಹದಲ್ಲಿ ತಾರ್ಕಿಕ ವಿಷಯಗಳು ಇರಬೇಕು, ಇಲ್ಲಾಂದ್ರೆ ಓದುಗರಿಗೆ ಕಷ್ಟ ಆಗುತ್ತೆ. ಅದನ್ನ ತಾರ್ಕಿಕ ಅರಿವು ಅನ್ನೋದು. ಯಾಕಂದ್ರೆ ನಾವು ವಿಷಯವನ್ನ ಆಳವಾಗಿ ತಿಳ್ಕೊಂಡಿರ್ಬೇಕು. ಆ ತಿಳಿಸ್ತಕ್ಕಂತಹ ವ್ಯವಸ್ಥೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಈಗ ನಾವು ಯಾರಾದರೂ ಉಪನ್ಯಾಸಕರು ಕೂಡ ಪಾಠ ಮಾಡಬೇಕು ಅಂದ್ರೆ ಮೊದಲು ನಾವು ತಯಾರಾಗಲಿಲ್ಲ ಅಂದ್ರೆ ನಾಳೆ ದಿನ ವಿದ್ಯಾರ್ಥಿಗಳ ಮುಂದೆ ಹೋಗಿ ನಾವು ನಗೆಪಾಟ್ಲಾಗಬೇಕಾಗತ್ತೆ. ಸೊ ಹಾಗಾಗಿ ಯಾವುದೇ ವಿಷಯವನ್ನ ನಾವು ಅರ್ಥ ಮಾಡಿಸ್ಬೇಕು ಅಂದ್ರೆ ಪ್ರಮುಖವಾಗಿ ನಮಗೆ ತಿಳುವಳಿಕೆ ಇರೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕು ಅಂದ್ರೆ, ಇಲ್ಲಿ ತಾರ್ಕಿಕ ಅಂಶಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು, ಯಾವುದೇ ಒಂದು ವಿಷಯವು ಒಂದು ಪ್ಯಾರಾಗ್ರಾಫ್ ಮೂಲಕ ಪ್ರಾರಂಭ ಆಗಬೇಕು. ಪ್ರಾರಂಭದಲ್ಲಿ ಇರ್ತಕ್ಕಂತಹ ವಿಷಯ ಕೊನೆ ಬರೋವರೆಗೂ ಹಾಗೆ ಇರಬೇಕು. ಕೊನೆಯಲ್ಲಿ ಅದು ಜಲಮಾಲಿನ್ಯ ಆಗಬಾರ್ದು. ಬಾಲ್ಯ ವಿವಾಹ ಹೋಗಿ ಜಲಮಾಲಿನ್ಯ ಆದ್ರೆ ಕಷ್ಟ ಆಗುತ್ತೆ. ಇನ್ನು ವಿಷಯದ ಆಳವನ್ನ ಅರ್ಥ ಮಾಡಿಸೋದಕ್ಕೆ ಸಂಧಿ ಪದಗಳು ಅಂತ ಬರುತ್ತೆ. ಆದಾಗ್ಯೂ, ಆದ್ದರಿಂದ, ಹೆಚ್ಚುವರಿಯಾಗಿ ಅಂತಕ್ಕಂತಹ ಪದಗಳು. ಈ ಪದಗಳು ಅಲ್ಲಲ್ಲಿ ಬಳಕೆ ಆಗ್ಬೇಕು. ಅಂದ್ರೆ ಉದ್ದಕ್ಕೂ ವಾರ್ತೆಗಳು, ಮುಖ್ಯಾಂಶಗಳು, ಓದ್ತಿರೋರು, ಷರತ್ ಅಂತ ಈ ತರ ಓದ್ಕೊಂಡು ಹೋದ್ರೆ ಏನು ಅರ್ಥ. ಅದ್ರ ಬದಲಾಗಿ ಈ ಸಂಧಿ ಪದಗಳು ಅಂತಕ್ಕಂಥದ್ದೇನಿದೆ ಅಲ್ಲಲ್ಲಿ ಬಳಕೆ ಆಗ್ತಾ ಇದ್ರೆ ಅದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಇನ್ನು ಸಮಾನಾಂತರ ಪದಗಳು ಅಂದ್ರೆ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂದ್ರೆ, ಒಂದೇ ವಿಷಯದ ಬಗ್ಗೆ ಒಂದೇ ವ್ಯಾಕರಣ ಅಂಶವನ್ನ ಬಳಸಿಕೊಂಡು ವಿವರಿಸ್ತಕ್ಕಂತಹ ಪ್ರಯತ್ನ. ಅಂದ್ರೆ ಇಲ್ಲಿ ಸರಳವಾಗಿರುತ್ತೆ, ಸರಳವಾಗಿ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಇಲ್ಲಿ ಪದ ಬಳಕೆ ಇರತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು
ಸ್ಪಷ್ಟತೆ. ಇಲ್ಲಿ ಶೈಕ್ಷಣಿಕ ಬರಹಗಳು ಏನಿರ್ತವೆ ಅವು ನೇರವಾಗಿ ವಿಷಯವನ್ನ ಮಂಡಿಸ್ಬೇಕು. ಉದಾಹರಣೆಗೆ ರಾಮನು ಕಾಡಿಗೆ ಹೋದನು ಅಂತ ಇಲ್ಲಿ ಶೈಕ್ಷಣಿಕವಾಗಿ ಏನೋ ಒಂದು ಮಾತಾಡ್ತಾ ಇರ್ತೀವಿ. ಉದಾಹರಣೆಗೆ ಕೋವಿಡ್-19 ನಿಂದಾಗಿ ಶಿಕ್ಷಣದ ಕೊರತೆ ಅಂತ ನಾವು ಒಂದು ಲೇಖನವನ್ನ ಬರಿತಾ ಇದೀವಿ ಅಂದ್ರೆ ಅಲ್ಲಿ ಮಧ್ಯದಲ್ಲಿ ರಾಮಾಯಣವನ್ನ ತಂದ್ರೆ ಅದು ತಪ್ಪಾಗತ್ತೆ. ನಾವು ನೇರವಾಗಿ ವಿಷಯವನ್ನ ಮಂಡಿಸ್ಬೇಕು. ಅಲ್ಲಿ ಸಾಕಷ್ಟು ವಿಷಯ ಇರಬೇಕು, ಸ್ಪಷ್ಟವಾಗಿರಬೇಕು, ನಿಖರವಾಗಿರಬೇಕು. ಹಾಗೆ ಮಾಹಿತಿ ಆಳವಾಗಿದ್ದು ಸಂಕ್ಷಿಪ್ತವಾಗಿರುವಂತೆ ನೋಡ್ಕೋಬೇಕು. ಸಂಕ್ಷಿಪ್ತ ಬರಹಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಈಗ ಹೆಚ್ಚು ಬರಹ ಇದೆ ಅಂತ ಇಟ್ಕೊಳ್ಳೋಣ. ಈಗ ಅವರು ಒಂದು ಸ್ಪರ್ಧೆಯನ್ನು ಇಟ್ಟಿರ್ತಾರೆ, 100 ಪದಗಳಿಗೆ ಮೀರದಂತೆ ಅಂತ ಹೇಳಿರ್ತಾರೆ. ನಾವು ಅದನ್ನ 50 ಪದಗಳಿಗೆ ಇಳಿಸ್ಬೇಕು. 50 ಪದ ಅಥವಾ 80 ಪದ, 70 ಪದ, 90 ಪದಕ್ಕೆ ಇಳಿಸ್ಬೇಕು. 100 ಗಡಿ ಮೀರುವಂತಿಲ್ಲ ಅಂತ ಹೇಳಿದ್ರೆ ಒಂದು ಸ್ಪರ್ಧೆ ಇದೆ. ಆ ಸ್ಪರ್ಧೆಯಲ್ಲಿ 100 ಗಡಿ ಮೀರುವಂತಿಲ್ಲ, 100 ಪದ ಇರುವಂತೆ ನೋಡ್ಕೋಬೇಕು ಅಂತ ಹೇಳಿರ್ತಾರೆ. 100 ಪದ ಇರಬೇಕಂದ್ರೆ 105 ಪದ ಆಯ್ತಪ್ಪ. ಈಗ 5 ಪದವನ್ನ ನಾವು ತೆಗಿಬೇಕು. ಅಂದ್ರೆ ನಾವು ಅರ್ಥ ಕೆಡದಂತೆ ಪದವನ್ನ ತೆಗಿಬೇಕಾಗುತ್ತೆ. ಇಲ್ಲಿ ಯಾರೇ ಒಬ್ಬ ಸಂಪಾದಕರು ಏನಿರ್ತಾರೆ ಅವರು 50 ಪದಗಳಿಗೆ 25 ಪದಗಳಿಗೆ ಇಳಿಸ್ತಕ್ಕಂಥದ್ದು ಹೇಗೆ ಅಂದ್ರೆ ಅರ್ಥ ಕೆಡದಂತೆ. ಅಂದ್ರೆ ಯಾವುದೇ ಒಂದು ಪದ ಅರ್ಥ ಕೆಡದಂತೆ ಇದ್ರೆ ಆಗ ಅದಕ್ಕೆ ಮೌಲ್ಯ ಬರುತ್ತೆ, ಇಲ್ಲಾಂದ್ರೆ ಮೌಲ್ಯ ಇರಲ್ಲ. ನಾವು ಸಂಶೋಧನೆ ಮಾಡಿದ್ದು ಕೂಡ ವ್ಯರ್ಥ ಆಗುತ್ತೆ. ಇನ್ನು ವಿಜ್ಞಾನದಂತಹ ಬರಹಗಳಿಗೆ ಬಂದಾಗ ಅಲ್ಲಿ ಹೇಗೆ ವೈಜ್ಞಾನಿಕವಾದ ಅಂಶಗಳಿರ್ತವೋ ಹಾಗೆ ನಾವು ಪದಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಹಾಗೆ ಆಯಾ ಪದವನ್ನೇ ಬಳಸ್ಕೊಂಡು ನಾವಿಲ್ಲಿ ವರದಿಯನ್ನ ತಯಾರು ಮಾಡಬೇಕಾಗುತ್ತೆ. ಇನ್ನು ವೈಜ್ಞಾನಿಕವಾಗಿ ವಿಜ್ಞಾನದ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ ಎಂದಾಗ ಅಲ್ಲಿ ವೈಜ್ಞಾನಿಕ ಪದಗಳನ್ನು ಬಳಸ್ಕೊಂಡು ಇಲ್ಲಿ ವರದಿಯನ್ನ ತಯಾರು ಮಾಡಬೇಕಾಗುತ್ತೆ. ಇನ್ನು ಮುಂದೆ ನಾವು ಶೈಲಿ ಮಾರ್ಗದರ್ಶಿಗಳು ಮತ್ತು ಶಿಸ್ತುಬದ್ಧ ಮಾನದಂಡಗಳು ಅನ್ನುವಂತಹ ವಿಷಯವನ್ನ ತಿಳ್ಕೊಳ್ಳೋಣ. ಇದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗಂದ್ರೆ ಏನು, ಹಾಗೆ ಶೈಲಿ ಅಂದ್ರೆ ಯಾವ ಶೈಲಿ ಇದೆ ಅಥವಾ ಮಾನದಂಡಗಳು ಏನೇನಿದಾವೆ ಅವುಗಳನ್ನ ಮುಂದಿನ ವಾರ ನಾವು ತಿಳ್ಕೊಳ್ಳಕ್ಕಿದೀವಿ. ಹಾಗಾಗಿ ಸ್ನೇಹಿತರೆ, ಇದೆಲ್ಲ ಪ್ರಯೋಜನ ಆಗ್ತಾ ಇದೆ ಅಂತ ಭಾವಿಸ್ತೀನಿ. ಯಾರು ಕಾರ್ಯಕ್ರಮಗಳನ್ನ ಕೇಳ್ತಾ ಇಲ್ಲ ಅವರು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಪ್ಲೇಲಿಸ್ಟ್ ನಲ್ಲಿ ಇದೆ ಸೋಶಿಯಾಲಜಿ ಸಂಬಂಧಪಟ್ಟಂತೆ. ನೆಕ್ಸ್ಟು ನಾನು ನಿಮಗೆ ಇದು ಮುಗಿದ ಮೇಲೆ ನಿಮಗೆ ಮೊದಲ ಪತ್ರಿಕೆಯನ್ನು ಮಾಡಿಕೊಡ್ತೀನಿ. ಮೊದಲ ಪತ್ರಿಕೆಯಲ್ಲಿ 10 ಚಾಪ್ಟರ್ ಬರುತ್ತೆ. 10 ಚಾಪ್ಟರ್ನು ಕೂಡ ನಿಮಗೆ ಸಾಧ್ಯವಾದಷ್ಟು ಮಾಡಿಕೊಡ್ತೀನಿ. ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಪರೀಕ್ಷೆ 3 ತಿಂಗಳು 4 ತಿಂಗಳು ಈ ತರ ಇದ್ದಾಗ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇರ್ತೀನಿ. ಸೊ ಆವಾಗ ಎಲ್ಲಿಗೆ ನಾನು ನಿಲ್ಲಿಸಿದ್ದೆ ಅಲ್ಲಿಂದ ಮುಂದುವರಿಸ್ತಾ ನಿಮ್ಗೆ ಪೂರ್ತಿ ಮಾಹಿತಿಯನ್ನು ನೀಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತೀನಿ. ಯಾಕೆ ಮೊದಲೇ ಕೊಡಲ್ಲ, ಯಾಕೆ ಅಂದ್ರೆ ಯಾರು ಸೀರಿಯಸ್ ಆಗಿ ಓದಲ್ಲ, ಕೇಳಲ್ಲ. ಹಾಗಾಗಿ ನಾನು ಇಂತಹ ಸಮಯವನ್ನ ಬಳಸ್ಕೊಂಡು ಪರೀಕ್ಷೆ ಹತ್ರ ಬಂದಾಗೆ ನಾವು ಹೆಚ್ಚು ಮಾಹಿತಿಯನ್ನ ನೀಡ್ತಾ ಹೋದ್ರೆ ನಿಮ್ಗೂ ಅನುಕೂಲ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರೂ ಕೂಡ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬೇಕು, ಹಾಗೆ ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನೀವೇ ನೋಡ್ಬೋದು. ಉಚಿತವಾಗಿರುತ್ತೆ, ಯಾವ ದುಡ್ಡು ಕೂಡ ನಿಮ್ಮಿಂದ ಕಟ್ ಆಗಲ್ಲ, ಬದಲಾಗಿ ಮಾಹಿತಿ ಮಾತ್ರ ಸಿಗ್ತಾ ಇರುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್.